ಬೆಟ್ಟದ ಹೊಸೂರು ಗ್ರಾಮದಲ್ಲಿ ಶಮಿ ವೃಕ್ಷಕ್ಕೆ ವಿಶೇಷ ಪೂಜೆ. ಗವಿರಂಗನಾಥ ಸ್ವಾಮಿ ವಿಜಯದಶಮಿ ಮಂಟಪ ಹಾಗೂ ಶಮಿ ವೃಕ್ಷಕ್ಕೆ ಕಟ್ಟಿರುವ ಕಟ್ಟೆಯ ಲೋಕಾರ್ಪಣೆ. ಹರಿದು ಬಂದ ಭಕ್ತ ಸಾಗರ. ಶರನ್ನವರಾತ್ರಿಯ ಕೊನೆಯ ದಿನವಾದ ವಿಜಯದಶಮಿಯಂದು ತಾಯಿ ಚಾಮುಂಡೇಶ್ವರಿಯು ಲೋಕಕಂಟಕನಾದ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿ ಗೆಲುವು ಸಾಧಿಸಿದ ದಿನವೇ ವಿಜಯದ ಸಂಕೇತವಾದ ವಿಜಯದಶಮಿಯಾಗಿದೆ. ಕ್ಯಾರ್ಪೇಟೆ ತಾಲೂಕು ಬುಕುನ್ಕೆರೆ ಹೋಬಳಿ ಬೆಟ್ಟಸು ಗ್ರಾಮದ ಸ್ಥಾನಮಾದ್ರಿ ಕ್ಷೇತ್ರದಲ್ಲಿ ವಿಷ್ಣುವು ವಾಮನಾವತಾರವಾಗಿ ಉದ್ಭವವಾಗಿ ಇವತ್ತು ವಿಜಯದಶಮಿ ಸೇವೆ ವಿಜೃಂಭಣೆ ನಡೀತಾ ಇದೆ. ಇದೇ ಗ್ರಾಮದ ಲೇಟ್ ಕರಿಬೆಟ್ಟೇಗೌಡರ ಮಗ ಕುಂಟೇಗೌಡರು ಎಂಬುವರು ಶಮಿ ಮಂಟಪ, ಶಮಿ ವೃಕ್ಷ ದೇವಸ್ಥಾನ, ಗವಿರಂಗಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ. ಅತ್ಯುತ್ತಮವಾದ ಒಂದು ಮಹಾ ಸಮಾರಂಭವನ್ನು ಏರ್ಪಾಟು ಮಾಡಿ ಪುಣ್ಯ ವಾಚನ ಇತ್ಯಾದಿಗಳ ಕಾರ್ಯಕ್ರಮವನ್ನು ಮಾಡಿ ಇವತ್ತು ತುಂಬ ವಿಜೃಂಭಣೆ ನಡೀತಾ ಇದೆ. ಬೂಗುನ್ಕೆರೆ ಒಳ ಬೆಟ್ಟಸು ಗ್ರಾಮದ ಕರಿಬೆಟ್ಟೇಗೌಡರು ಕುಟುಂಬದವರಿಂದ ಶಮಿ ವೃಕ್ಷ ಮತ್ತು ರಂಗನಾಥ ಸ್ವಾಮಿ ಬನ್ನಿ ಮಂಟಪ, ಗವಿರಂಗನಾಥ ಸ್ವಾಮಿ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತಾದಿಗಳು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಭಗವಂತನು ಎಲ್ಲ ಕುಟುಂಬ ವರ್ಗದವರಿಗೆ ಆಯುರಾರೋಗ್ಯ ಕೊಟ್ಟು ಇಷ್ಟಾರ್ಥ ಸಿದ್ಧಿಸಿ ಕಾಪಾಡಲಿ ಅಂತ ಹೇಳಿ ಇವತ್ತು ವಿಜಯದಶಮಿ ಅಂಗವಾಗಿ ಶಮಿ ವೃಕ್ಷದ ಪೂಜೆ ಎಲ್ಲ ಇದೆ. ರಂಗನಾಥ ಸ್ವಾಮಿ ಅವ್ರದ್ದೇ ವಿಜಯದಶಮಿ ವಿಶೇಷ ನವರಾತ್ರಿ ಪೂಜೆ 9 ದಿನ ವಿಶೇಷ ಪೂಜೆ ಇರುತ್ತೆ. ಅವ್ರದ್ದು ವಿಶೇಷವಾಗಿ ವಿಜಯದಶಮಿ ಸೇವೆ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಅದು.